ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ PF ನ ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದು ಲಾಸ್ಟ್ ವಿಡಿಯೋ ನೋಡಿರ್ಬೋದು, UN ನಂಬರ್ನ ಆಕ್ಟಿವ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದೆ. ಅದೇ ವಿಡಿಯೋ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು, ಆಕ್ಟಿವ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಸಿಸ್ಟಮ್ ಜನರೇಟ್ ಆಗಿರುವಂಥ ಪಾಸ್ವರ್ಡ್ ಬಂದಿರುತ್ತೆ ನಿಮ್ಮ ಫೋನ್ಗೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ತಾ ಇದೆ. ಲಾಗಿನ್ ಆಗಬೇಕಾಗುತ್ತೆ. ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಯಾವ ರೀತಿ ಲಾಗಿನ್ ಆಗಬೇಕು ಅಂದ್ಬಿಟ್ಟು ನೋಡ್ತಾ ಇರ್ಬೋದು. PF ಮೆಂಬರ್ ಅಂತ ಹಾಕಿದ್ರೆ ಸಾಕು, ಸರ್ಚಲ್ಲಿ ಸಿಗುತ್ತೆ. ಇಲ್ಲಿ ನಿಮ್ಮ UN ನಂಬರ್ ಜಾಗದಲ್ಲಿ ನಿಮ್ಮ UN ನಂಬರ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಹಾಕಾದ್ಮೇಲೆ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ಪಾಸ್ವರ್ಡ್ನ ನಿಮಗೆ ಸಿಸ್ಟಮ್ ಜನರೇಟ್ ಮಾಡಿರೋಂಥ ಪಾಸ್ವರ್ಡ್ ನಿಮ್ಮ ಮೊಬೈಲ್ಗೆ ಏನು ಬಂದಿರುತ್ತಲ್ವ, ಕ್ಯಾಪಿಟಲು, ಸ್ಮಾಲು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಮಿಕ್ಸ್ ಆಗಿ ಬಂದಿರೋಂಥ ಒಂದು ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಯಾವ ರೀತಿ ಇದೆಯೋ ಸೇಮ್ ಟು ಸೇಮ್ ಇಲ್ಲಿ ಹಾಕೋಬೇಕಾಗತ್ತೆ. ಹಾಕೊಂಡಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಅದನ್ನು ಯಾವ ರೀತಿ ಇದೆಯೋ ಅದೇ ರೀತಿ ಅಲ್ಲಿ ಹಾಕ್ಕೊಂಡು ಸೈನ್ ಇನ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೈನ್ ಇನ್ ಅಂತ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಒಂದು OTP ಕೂಡ ಹೋಗಿರುತ್ತೆ. ಅಂದರೆ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿದ್ದೀರಲ್ಲ PFಗೆ, ಆ ಮೊಬೈಲ್ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ, ನೋಡ್ತಾ ಇರ್ಬೋದು, ಯುವರ್ ಪಾಸ್ವರ್ಡ್ ಈಸ್ ಸಿಸ್ಟಮ್ ಜನರೇಟೆಡ್, ಕೈಂಡ್ಲಿ ಅಪ್ಡೇಟ್ ಯುವರ್ ಪಾಸ್ವರ್ಡ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ನೋಡೋದಲ್ಲ, ಇವಾಗ ಇಲ್ಲಿ ನಿಮ್ಮ ಪಾಸ್ವರ್ಡ್ ಯಾವ ರೀತಿ ಜನರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಹೋಲ್ಡ್ ಪಾಸ್ವರ್ಡ್ ಅಂತ ಇದೆ. ಈ ಹೋಲ್ಡ್ ಪಾಸ್ವರ್ಡ್ ಜಾಗದಲ್ಲಿ ನಿಮಗೆ ಮೊಬೈಲ್ಗೆ ಏನು ಮೆಸೇಜ್ ಬಂದಿರುತ್ತಲ್ಲ ಪಾಸ್ವರ್ಡ್, ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಾದ್ಮೇಲೆ ಕೆಳಗಡೆ ನ್ಯೂ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನ್ಯೂ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ ಕ್ಯಾಪಿಟಲು, ಸ್ಮಾಲು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಮಿಕ್ಸ್ ಆಗಿರೋಂಥ ಒಂದು ಪಾಸ್ವರ್ಡ್ನ ಜನರೇಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಸೇಮ್ ಅದೇನು ಹಾಕೊಂಡಿದ್ದಾರೆ ನ್ಯೂ ಪಾಸ್ವರ್ಡಲ್ಲಿ ಸೇಮ್ ಟು ಸೇಮ್ ಅದನ್ನೇ ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ. ಅದನ್ನ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಚೆಕ್ ಬಾಕ್ಸ್ ಇದ್ರಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ಕೆಳಗಡೆ ಬಂದ ಗೆಟ್ ಆಧಾರ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ಮೇಲೆ ನೋಡ್ಬೋದು, ಆರ್ ಯು ಶೋರ್ ಯು ವಾಂಟ್ ಟು ಚೇಂಜ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಓಕೆ ಅಂತ ಕೊಡಬೇಕಾಗತ್ತೆ. ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಒಂದು OTP ಕೂಡ ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್, ಅಂದರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ ಏನಿರುತ್ತೋ ಆ ನಂಬರ್ಗೆ ಆಧಾರ್ OTP ಅಂತ ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಕೆಳಗಡೆ ನೋಡ್ತಾ ಇದೆ ಆಧಾರ್ OTP ಅನ್ನೋ ಜಾಗದಲ್ಲಿ 6 ನಂಬರ್ಸ್ ಅಂತ OTPನ ಹಾಕೋಬೇಕಾಗುತ್ತೆ. OTPನ ಹಾಕೊಂಡು ಚೇಂಜ್ ಪಾಸ್ವರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ, ಪಾಸ್ವರ್ಡ್ ಆಸ್ ಬೀನ್ ಚೇಂಜ್ ಸಕ್ಸಸ್ಫುಲಿ, ಕೈಂಡ್ಲಿ ಲಾಗಿನ್ ವಿತ್ ದ ನ್ಯೂ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. ನೋಡ್ತಾ ಇರ್ಬೋದು, ನಿಮ್ಮ ಪಾಸ್ವರ್ಡ್ ಏನು ಸಿಸ್ಟಮ್ ಜನರೇಟ್ ಮಾಡಿ ಕೊಟ್ಟಿರ್ತಾರಲ್ಲ ಅದು ಪಾಸ್ವರ್ಡ್ ಚೇಂಜ್ ಆಗಿದೆ, ನಿಮ್ಮ ಹೊಸ ಪಾಸ್ವರ್ಡ್ ಆಗಿದೆ. ಇವಾಗ ಕ್ಲಿಕ್ ಆದಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಮೇಲೆ ಬರುತ್ತೆ. ಇಲ್ಲಿ ಮತ್ತೆ ನಿಮ್ಮ UN ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ KYC ಮಾಡೋದು ಹೇಗೆ ಅಂದ್ಬಿಟ್ಟು